ಮುಖ್ಯಮಂತ್ರಿಗಳು ತುಮಕೂರು ಜಿಲ್ಲೆಗೆ ಡಿಸೆಂಬರ್ 2ನೇ ತಾರೀಕು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗೆ ಬರ್ತಿದ್ದಾರೆ ಅಂತ ಹೇಳಿ ಪ್ರೆಸ್ ಮುಖಾಂತರ ಪತ್ರಿಕೆಗಳ ಮುಖಾಂತರ ನಮಗೆ ಗಮನಕ್ಕೆ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಸ್ನೇಹಿತರಿಗೆ ವಿನಂತಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು 1 ವರ್ಷ 8 ತಿಂಗಳುಗಳನ್ನ ಪೂರೈಸಿದೆ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಯಾವುದೇ ಇಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಎರಡನೇದು, ಈ ಸರ್ಕಾರ ಬಂದರೆ ತುಂಬಾ ತಾರತಮ್ಯವನ್ನ ವಿರೋಧ ಪಕ್ಷಗಳಿಗೆ ಮಾಡಿದೆ. ಇವತ್ತು ನಾನು ನನ್ನ ಮುಂದೆ ಪಟ್ಟಿ ಇದೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನ ಪ್ರತಿ ಶಾಸಕರಿಗೆ 25 ಕೋಟಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಆ ಘೋಷಣೆ ಮಾಡಿ ಸುಮಾರು 1 ವರ್ಷ ಪೂರ್ಣ ಆಗಿದೆ. ಇವತ್ತು ವಿರೋಧ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಒಂದು ಬಿಡುಗಡೆ ಹಣವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆದರೆ ವಿಶೇಷ ಅನುದಾನವನ್ನ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ದಿನಾಂಕ ಡೇಟ್ ನನಗೆ ಗೊತ್ತಿಲ್ಲ, 23-24ನೇ ಸಾಲಿನಲ್ಲಿ ಅಂದ್ರೆ ಹೋದ ವರ್ಷ ಆ ವಿಶೇಷ ಅನುದಾನ ಅಂತ ಹೇಳಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 50-54 ಲೆಕ್ಕ ಶಿಕ್ಷಕ ಅಡಿ ಸ್ಥಿರಾ ಕ್ಷೇತ್ರಕ್ಕೆ 8 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಕೊರಟಗೆರೆಗೆ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಪಾವಗಡಕ್ಕೆ 12 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಗುಬ್ಬಿ ಕ್ಷೇತ್ರಕ್ಕೆ 5 ಕೋಟಿ ಬಿಡುಗಡೆ ಮಾಡಿದ್ದಾರೆ. ತಿಟ್ಟೂರು ಕ್ಷೇತ್ರಕ್ಕೆ 10 ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಕುಣಿಗಲ್ ಕ್ಷೇತ್ರಕ್ಕೆ 43 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಮದಿಗೆರಿಗೆ ವಿಶೇಷ ಅನುದಾನ ಅಂತೇಳಿ ವಿವಿಧ ಇಲಾಖೆಗಳಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಆಯ್ಕೆ ಮಾಡಿದಂತ ಜನಗಳನ್ನ ದಂಡಿಸಬೇಕು ಅಂತ ಇದೇನೋ ಸರ್ವಾಧಿಕಾರಿನ ಸಿದ್ದರಾಮಯ್ಯನವ್ರದ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವ್ರದ್ದು ಒಂದು ಈ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ದ್ವೇಷದ ರಾಜಕಾರಣ, ದುರಾಂಕಾರದ ರಾಜಕಾರಣ ಮತ್ತೆ ಓಲೈಸುವಂತ ರಾಜಕಾರಣವನ್ನ ಅಂದ್ರೆ ಇವತ್ತು ಈ ಸರ್ಕಾರ ಬಂದಾಗಲಿಂದನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾಡಿಲ್ಲ. ಬರೀ ಬಿಟ್ಟಿ ಭಾಗ್ಯಗಳ ಅಡಿ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ದಿವಾಳಿ ಆಗಿದೆ. 25 ಕೋಟಿ ಕೊಡ್ತೀನಿ ಅಂತ ಹೇಳಿದಂತ ಕಾಂಗ್ರೆಸ್ ಶಾಸಕರಿಗೂ ಕೂಡ ಅಲ್ಲೂ ತಾರತಮ್ಯ. ಸೀನಿಯರ್ ಲೀಡರ್ ಆಗಿದ್ದಂತ ಜಯಚಂದ್ರ ಅವರಿಗೆ ಮುಂದಿನ 8 ಬಾರಿ ಶಾಸಕರಾಗಿದ್ದಾರೆ. ಅವರು ಮುಖ್ಯಮಂತ್ರಿ ಆಗುವಂತ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ. ಅವರಿಗೆ ಕೇವಲ 8 ಕೋಟಿ ಕೊಟ್ಟಿದ್ದಾರೆ. 2 ಬಾರಿ ಗೆದ್ದಿರುವಂತಹ ರಂಗನಾಥ್ಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಗೆ 43 ಕೋಟಿ ರೂಪಾಯಿ ಕೊಡ್ತಾರೆ. ಆಮೇಲೆ ಕೊರಟಗೆರೆಗೆ ಪರಮೇಶ್ವರ ಕ್ಷೇತ್ರಕ್ಕೂ ಕೂಡ ಮಂತ್ರಿ ಆಗಿರೋರು ಅವ್ರಿಗೆ 10 ಕೋಟಿ ಕೊಡ್ತಾರೆ. ಗುಬ್ಬಿ ಶಾಸಕರು ಪಾಪ ಅವ್ರಿಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಅವ್ರಿಗೆ ಮಕ್ಕಳ ಟೋಪಿ ಹಾಕಿ 5 ಕೋಟಿ ಕೊಟ್ಟಿದ್ದಾರೆ. ಅವರವರಲ್ಲೇ ಡಿಫರೆನ್ಸಸ್ ಅನ್ನ ಕೊಟ್ಟಿರೋದನ್ನ ನನ್ನ ಮುಂದೆ ಪಟ್ಟಿ ಇದೆ. ಆದ್ರೆ ನಾವೇ ತಪ್ಪು ಮಾಡಿದ್ದು, ಯಾವ ಪುರುಷಾರ್ಥಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಇವತ್ತು ನಾನು, ಕೃಷ್ಣಪ್ಪನವರು, ಸುರೇಶ್ ಬಾಬು ಅವರು, ಜ್ಯೋತಿ ಗಣೇಶ್ವರು ಇವತ್ತೆಲ್ಲ ಕೂತಿದ್ದೇವೆ. ಅವರು ಬರೋದ್ರ ಒಳಗಡೆ ತಾರತಮ್ಯನ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ವಿರೋಧ ಪಕ್ಷ ಆಯ್ಕೆ ಮಾಡಿದ ಕ್ಷೇತ್ರಗಳಿಂದ ಸಾವಿರಾರು ಜನ ಕಾರ್ಯಕರ್ತರು ಬಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತ ಹೇಳಿ ಘೋಷಣೆ ಕೂಗ್ತೇವೆ. ಇದು ಕರ್ನಾಟಕದ ಪಾಲಿಗೆ ಇದು ಸತ್ತೋಗಿದೆ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತೇವೆ. ಆದ್ರೆ ದ್ವೇಷದ ರಾಜಕಾರಣವನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ಘೋಷಣೆ ಕೂಗ್ತೇವೆ. ನಿಮ್ಮ ದುರಾಂಕಾರವನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ನಾವು ಘೋಷಣೆ ಕೂಗ್ತೇವೆ. 3 ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಗೆದ್ದ ತಕ್ಷಣ ಭೂಮಂಡಲವನ್ನೇ ಗೆದ್ದಂಗೆ ಆಡ್ತಿರೋದನ್ನ ಕಾಂಗ್ರೆಸ್ ಅವರು ನೋಡ್ತಾ ಇದ್ದೇವೆ. ಎಂತೆಂತ ಚಕ್ರವರ್ತಿಗಳೇ ದೇಶದಲ್ಲಿ ಮಣ್ಮುಕ್ಕಿರೋದನ್ನ, ವಿಶ್ವದಲ್ಲಿ ಮಣ್ಮುಕ್ಕಿರೋದನ್ನ ನಾವು ನೋಡಿದ್ದೇವೆ. ಇವೆಲ್ಲ ದುರಾಂಕಾರಗಳು ಬಹಳ ದಿನ ಉಳಿಯೋದಿಲ್ಲ ರಾಜಕಾರಣದಲ್ಲಿ. ನಾನಿವತ್ತು ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಪರಮೇಶ್ ಸಾಹೇಬರಿಗೆ ನಾವು ವಿನಂತಿ ಮಾಡ್ತೇವೆ. ಏನು 25 ಕೋಟಿ ನಿಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಕೊಟ್ಟಿದ್ದಾರೆ ವಿಶೇಷ ಅನುದಾನವನ್ನ, ಈ ಕೂಡಲೇ ಆದೇಶವನ್ನ ಮಾಡಬೇಕು. ಈ ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳಿದ್ರೆ ಪರಮೇಶ್ವರ್ ಅವರು ಇದನ್ನ ತಗೊಂಡು ತಕ್ಷಣ ನಮ್ಮ ಹಣವನ್ನ ಬಿಡುಗಡೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಇದಾಗೋದಕ್ಕೆ ಬಿಡೋದಿಲ್ಲ. ಹಂಗೂ ಪೊಲೀಸ್ ಅಧಿಕಾರದ ದುರುಪಯೋಗ ಮಾಡ್ಕೊಂಡು ಪೊಲೀಸ್ ಫೋರ್ಸ್ ಮಾಡಿದ್ರೆ ನಾವೆಲ್ಲರೂ ಸಾವಿರಾರು ಜನ ಕಾರ್ಯಕರ್ತರು ಬರ್ತೇವೆ, ಕಪ್ಪು ಬಾವುಟ ತೋರಿಸ್ತೇವೆ, ಸಿದ್ದರಾಮಯ್ಯನವರ ಕಾರಿಗೆ ಮಲ್ಕೊಳ್ತೇವೆ, ಮುಂದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಟೋಲ್ ಹತ್ರನೇ ಬಂದು ಮಲ್ಕೊಳ್ತೇವೆ. ಇದನ್ನ ಎಚ್ಚರಿಕೆಯನ್ನ ಇವತ್ತು ಈ ಸರ್ಕಾರಕ್ಕೆ ಈ ರೀತಿಯ ತಾರತಮ್ಯದ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ನಮ್ಮ ಕೃಷ್ಣಪ್ಪನವರಿಗೆ ಮಾತಾಡ್ತೇವೆ.